ಹಾಯ್ ಫ್ರೆಂಡ್ಸ್, ನಾನಿವತ್ತು ಕೊಬ್ಬರಿ ಮಿಠಾಯಿ ಅಥವಾ ಕೊಬ್ಬರಿ ಬರ್ಫಿಯನ್ನು ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಸಕ್ಕರೆಯನ್ನು ಬಳಸ್ತಾ ಇಲ್ಲ, ಬೆಲ್ಲನ ಬಳಸಿಬಿಟ್ಟು ಕೊಬ್ಬರಿ ಮಿಠಾಯಿನ ಮಾಡ್ತಾ ಇದ್ದೀನಿ. ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ನಾನಿಲ್ಲಿ 2 ಬಟ್ಟಲಷ್ಟು ಫ್ರೆಶ್ ಕಾಯಿ ತುರಿಯನ್ನು ತಗೋತಾ ಇದ್ದೀನಿ. ಅಳತೆ ಮಾಡಿಬಿಟ್ಟು ತಗೋತಾ ಇದ್ದೀನಿ. ನೀವು ಕೂಡ ಅಳತೆ ಮಾಡಿಬಿಟ್ಟು ಫ್ರೆಶ್ ಕಾಯಿ ತುರಿಯನ್ನು ತಗೊಳ್ಳಿ. ಈಗ ಕಾಯಿ ತುರಿಯನ್ನು ನಾವು ಮಿಕ್ಸಿಯಲ್ಲಿ ರುಬ್ಕೋಬೇಕಾಗುತ್ತೆ. ಸ್ವಲ್ಪನೇ ಕಾಯನ್ನು ಹಾಕ್ಕೊಂಡು ರುಬ್ಕೊಳ್ಳಿ. ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಪೇಸ್ಟಿಯಾಗಿ ಬಂದ್ಬಿಡುತ್ತೆ. ಸ್ವಲ್ಪನೇ ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೊಳ್ಳಿ. ಈ ರೀತಿಯಾಗಿ ನೀರು ಹಾಕ್ತೆ ನಾವು ಕಾಯಿ ತುರಿಯನ್ನು ರುಬ್ಕೋಬೇಕು. ಸ್ವಲ್ಪನೇ ಕಾಯಿ ತುರಿಯನ್ನು ರುಬ್ಕೊಂಡು ಒಂದು ಪ್ಲೇಟ್ಗೆ ನಾವು ಹಾಕ್ಕೊಳ್ಳೋಣ. ತರ್ತರಿಯಾಗಿ ರುಬ್ಬಿರುವಂತಹ ಕಾಯಿ ತುರಿ ಇವಾಗ ರೆಡಿಯಾಗಿದೆ. ಯಾಕೆ ಕಾಯಿ ತುರಿಯನ್ನು 1-2 ರೌಂಡು ರುಬ್ಕೋಬೇಕು ಅಂದರೆ ತುಂಬಾ ದಪ್ಪವಾಗಿರುತ್ತೆ ಕಾಯಿ ತುರಿ. ಹಾಗಾಗಿ ನಾವು ಸ್ವಲ್ಪ 1-2 ರೌಂಡ್ ಆಗುವಷ್ಟು ನಾವು ಕಾಯಿ ತುರಿಯನ್ನು ಮಿಕ್ಸಿಗೆ ಹಾಕೋಬೇಕು. 2 ಬಟ್ಟಲಷ್ಟು ನಾವು ಕೊಬ್ಬರಿ ತುರಿಯನ್ನು ತಗೊಂಡ್ರೆ 1 ಬಟ್ಟಲು ಆಗುವಷ್ಟು ನಾವು ಬೆಲ್ಲವನ್ನು ತಗೋಬೇಕಾಗುತ್ತೆ. ಆ ಬೆಲ್ಲವನ್ನು ನಾವು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಒಂದು 2-3 ಟೇಬಲ್ ಸ್ಪೂನ್ ಆಗುವಷ್ಟು ಅಷ್ಟೇ ನಾವು ನೀರು ಹಾಕ್ಕೋಬೇಕಾಗುತ್ತೆ. ಜಾಸ್ತಿ ನೀರು ಹಾಕಿದರೆ ಬರ್ಫಿ ಸೆಟ್ ಆಗೋಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ. ಹಾಗಾಗಿ 1-2 ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕ್ಕೊಳ್ಳಿ. ಈ ಬೆಲ್ಲ ಎಲ್ಲ ಕರಗ್ತಾ ಇರಲಿ. ಅಷ್ಟರೊಳಗೆ ನಾವು ಒಂದು ಪಾತ್ರೆಗೆ 1-2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡು ಈ ಕಾಯಿ ತುರಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಹುರಿಯೋದ್ರಿಂದ ಈ ಬರ್ಫಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾವು ಚೆನ್ನಾಗಿ ಹುರ್ಕೊಳ್ಳೋಣ. ಒಂದು 5 ನಿಮಿಷನಾದರೂ ನಾವು ಈ ಕೊಬ್ಬರಿಯನ್ನು ಹುರ್ಕೋಬೇಕು. ಸ್ಟವನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕು, ಇಲ್ಲ ಅಂದರೆ ಸೀದೋಗ್ಬಿಡುತ್ತೆ ಕೊಬ್ಬರಿ. ಈ ಕೊಬ್ಬರಿ ಸ್ವಲ್ಪ ಡ್ರೈ ಆಗ್ತಾ ಬರ್ತಾ ಇದೆ. ಇವಾಗ ಇದು ರೆಡಿ ಆಗಿದೆ. ಬೆಲ್ಲ ಕೂಡ ಇವಾಗ ಕರಗಿದೆ. ಈ ಬೆಲ್ಲವನ್ನು ನಾವು ಒಂದೆಳೆ ಪಾಕದಾಗೆ ಮಾಡ್ಕೊಳ್ಳೋದೇನು ಬೇಡ. ಬೆಲ್ಲ ಎಲ್ಲ ಫುಲ್ಲು ಕರಗಿದ್ರೆ ಸಾಕು. ಇವಾಗ ಮೊದಲಿಗೆ ನಾವು ಹುರಿದಿರುವಂತಹ ಕೊಬ್ಬರಿ ತುರಿಗೆ ನಾವು ಬೆಲ್ಲವನ್ನು ಸೋಸ್ಕೋತಾ ಇದ್ದೀನಿ. ಬೆಲ್ಲ ಚೆನ್ನಾಗಿದ್ದರೆ ನಾವು ಸೋಸ್ಕೊಳ್ಳೋದೇನು ಬೇಡ, ಹಾಗೆ ಕೂಡ ನಾವು ಹಾಕ್ಕೋಬೋದು. ಆದರೆ ಬೆಲ್ಲವನ್ನು ನಾವು ಸೋಸಿದರೆ ಕೊಬ್ಬರಿ ಮಿಠಾಯಿ ಕೂಡ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಸೋಸ್ತಾ ಇದ್ದೀನಿ. ಸೋಸ್ಕೊಂಡು ಚೆನ್ನಾಗಿ ಬೆಲ್ಲ ಮತ್ತು ಕೊಬ್ಬರಿ ತುರಿ ಮಿಕ್ಸ್ ಆಗುವ ಹಾಗೆ ತಿರುಗಿಸ್ಕೋಬೇಕು. ಸ್ಟವನ್ನು ಆನ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ಕಡಲೆಯನ್ನು 1 ಹಿಡಿಯಷ್ಟು ಕಡಲೆಯನ್ನು ನಾನು ಮಿಕ್ಸಿಗೆ ಹಾಕ್ಕೊಂಡು ಪುಡಿಯನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇವಾಗ ಚೆನ್ನಾಗಿ ಗಟ್ಟಿಯಾಗಿದೆ ನೋಡಿ. ಇದು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಏಲಕ್ಕಿ ಪುಡಿಯನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಹಾಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಗಸಗಸೆಯನ್ನು ಕೂಡ ಹಾಕೋತಾ ಇದ್ದೀನಿ. ಈ ಎಲ್ಲದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೊಬ್ಬರಿ ಮಿಠಾಯಿ ಚೆನ್ನಾಗಿ ಬಂದಿದೆ ಅಂತ ಹೇಗೆ ನೋಡೋದು ಅಂದರೆ ಕೈಯಲ್ಲಿ ಸ್ವಲ್ಪ ಕೊಬ್ಬರಿ ಮಿಠಾಯಿ ಚೂರನ್ನು ತಗೊಂಡು ಹೀಗೆ ಕೈಯಲ್ಲಿ ಉಂಡೆ ಥರ ಕಟ್ಟಬೇಕು. ಆವಾಗ ಕೈಗೆ ಅಂಟಬಾರ್ದು ಮತ್ತು ಗಟ್ಟಿಯಾಗಿ ಉಂಡೆ ಬರಬೇಕು. ಹಾಗಾದರೆ ಕೊಬ್ಬರಿ ಮಿಠಾಯಿ ಚೆನ್ನಾಗಿ ಬಂದಿದೆ ಅಂತ. ಇವಾಗ ನಾನು ಒಂದು ಪ್ಲೇಟ್ಗೆ ತುಪ್ಪವನ್ನು ಎಲ್ಲ ಸವರಿ ಇದನ್ನೆಲ್ಲ ಆ ಪ್ಲೇಟ್ಗೆ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಒಂದು ಪ್ಲೇಟ್ಗೆ ಚಿಕ್ಕದಾಗಿರುವಂತಹ ಪ್ಲೇಟ್ಗೆ ತುಪ್ಪವನ್ನು ಸವರಿಬಿಟ್ಟು ನೀಟಾಗಿ ಫ್ಲಾಟ್ ಮಾಡ್ಕೋಬೇಕು. ಫ್ಲಾಟ್ ಮಾಡಿಕೊಂಡು ಕೈಯಲ್ಲಿ ಚೆನ್ನಾಗಿ ತಟ್ಕೊಳ್ಳೋಣ ಈ ಕೊಬ್ಬರಿ ಮಿಠಾಯಿಯನ್ನು. ಸಕ್ಕರೆ ಬರ್ಫಿ ಥರ ಇದು ಬೇಗನೆ ಸೆಟ್ ಆಗಲ್ಲ. ಹಾಗಾಗಿ ನಾವು ಒಂದು 2 ಅವರ್ ಆದರೂ ನಾವು ಈ ಬರ್ಫಿಯನ್ನು ತೆಗೆದಿಡಬೇಕಾಗುತ್ತೆ. ಮುಂಚೆನೇ ನಾವು ಯಾವ ಶೇಪ್ ಬೇಕೋ ಆ ಶೇಪ್ಗೆ ನಾವು ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿಕೊಂಡು ಎತ್ತಿಟ್ಕೊಳ್ಳೋಣ. ಬಿಸಿ ಇದ್ದಾಗಲೇ ನಾವು ಕಟ್ ಮಾಡಿಕೊಂಡು ಒಂದು ತಟ್ಟೆಗೆ ನಾವು ಇದನ್ನು ಈ ರೀತಿಯಾಗಿ ಇಡಬೇಕಾಗುತ್ತೆ. ಇಟ್ಟು ಈ ಪ್ಲೇಟನ್ನು ನಾವು 1-2-3 ಸಲ ಈ ರೀತಿಯಾಗಿ ಬಡಿಯೋಣ. ಬಡಿದ್ಬಿಟ್ಟು 1-2 ಅವರ್ ಆದಮೇಲೆ ನಾವು ಮತ್ತೆ ಈ ಪ್ಲೇಟನ್ನು ಬಡಿದ್ಬಿಟ್ಟು ಎತ್ತಿದರೆ ನೋಡಿ ಎಷ್ಟು ನೀಟಾಗಿ ಬರ್ಫಿ ರೆಡಿ ಆಗಿದೆ ಅಂತ. ನೋಡಿದ್ರಲ್ಲ ಫ್ರೆಂಡ್ಸ್, ನಾವು ಎಷ್ಟು ಸುಲಭವಾಗಿ ನಾವು ಬೆಲ್ಲದ ಕೊಬ್ಬರಿ ಮಿಠಾಯಿಯನ್ನು ಯಾವ ರೀತಿಯಾಗಿ ಮಾಡೋದು ಅಂತ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.